हेलो एवरीवन, मैं हमारा आप देख रहे हैं वॉइस ऑफ बैंगलोर। दोस्तों, आज हम कर्नाटक प्रदेश कांग्रेस कमेटी के भारत जोड़ो में यहाँ पर मौजूद हैं और यहाँ पर आज बड़ी जोर शोर के साथ बहुत ही बड़े पैमाने में, बहुत ही बड़ी तादाद में यहाँ पर नेशनल स्ट्रीट वेंडर्स डे मनाया गया है। बहुत सारे लोग यहाँ पर, सारे बेंगलुरु के जो भी स्ट्रीट वेंडर्स हैं वो सब आज यहाँ पर मौजूद थे, जिनकी वजह से आज प्रोग्राम बहुत ही बेहतरीन हुआ है। इसी के जरिए आज हमारे साथ मौजूद है यहाँ पर डैनियल और उनकी सारी टीम। आइए बात करते हैं और जानते हैं। ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ರಾಷ್ಟ್ರದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತೇನೆ। ಈಗಾಗಲೇ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾಗಿ ಪೋಸ್ಟ್ ಅನ್ನು ತಗೊಂಡಿದ್ದೀವಿ। ಮುಂದಿನ ದಿನಗಳಲ್ಲಿ ಈ ಒಂದು ಸ್ಥಾನಮಾನಕ್ಕೆ ಯಾವುದೇ ಧಕ್ಕೆ ಬರದೇ ಇರೋ ತರ ನಡ್ಕೊಳ್ಳೋದನ್ನ ನಾವು ಕಾಪಾಡ್ಕೊತೀವಿ। ಮುಂದಿನ ದಿನಗಳಲ್ಲಿ ಈ ಸ್ಟ್ರೀಟ್ ವೆಂಡರ್ಸ್, ಬೀದಿ ಬದಿ ವ್ಯಾಪಾರಿಗಳ ಜೊತೆ ಒಡನಾಟ ಇಟ್ಕೊಂಡು ಅವರಿಗೆ ಯಾವುದೇ ಕುಂದುಕೊರತೆಗಳು ಬಂದಲ್ಲಿ ಅದನ್ನೆಲ್ಲಾನು ಸ್ಟೇಷನ್ ಮುಖಾಂತರ ಆಗ್ಬೋದು, ನಮ್ಮ ಲೀಡರ್ಗಳ ಮುಖಾಂತರ ಆಗ್ಬೋದು, ಎಲ್ಲರ ಮುಖಾಂತರನು ಆ ಒಂದು ಸಮಸ್ಯೆಗಳನ್ನ ಬಗೆಹರಿಸಿ ಕೊಟ್ಟು ಅವರಿಗೆ ಮುಂದಿನ ದಿನಗಳಲ್ಲಿ ನಾವಿದ್ದೇವೆ ಎನ್ನುವ ಒಂದು ಧೈರ್ಯವನ್ನು ಕೊಟ್ಟು ಮುನ್ನುಗ್ಗಿಸಿಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಮಾತು ಕೊಡ್ತಾ ಇದೀವಿ ಮೇಡಮ್। ನಮಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿ ನಮಗೆ ಪೋಸ್ಟ್ ಸಿಕ್ಕಿದೆ ಮೇಡಮ್। ಈಗ ಬಹಳ ಕಷ್ಟಪಟ್ಟು ಎಲ್ಲಾ ಜನರಿಗೆ ಬಹಳ ಸಹಾಯ ಮಾಡ್ತಾ ಇದ್ದಾರೆ, ಸ್ಪೆಷಲಿ ಸ್ಟ್ರೀಟ್ ವೆಂಡರ್ಸ್ ಮೇಡಮ್। ಸ್ಟ್ರೀಟ್ ವೆಂಡರ್ಸ್ ಅಂತಂದ್ರೆ ಪಾಪ ಕಷ್ಟ ಪಡೋರಿದ್ದಾರೆ, ಅವರಿಗೆ ತುಂಬಾ ದೌರ್ಜನ್ಯ ನಡೀತಾ ಇದೆ। ಈ ದೌರ್ಜನ್ಯವನ್ನ ತಡೆಯೋದಕ್ಕೆ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂತ ರಂಗಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಕೆಲಸ ಮಾಡ್ಕೊಂಡು ಏನೇ ಕುಂದುಕೊರತೆಗಳು ಬಂದಲ್ಲಿ, ಏನೇ ಸಮಸ್ಯೆಗಳು ಬಂದಲ್ಲಿ ಎಲ್ಲ ಜೊತೆಗೂಡಿ ಅವರ ಬೀದಿ ಬದಿ ವ್ಯಾಪಾರಿಗಳ ಒಂದು ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಮೇಡಮ್। ಇವತ್ತು ಕಾರ್ಯಕ್ರಮದಲ್ಲಿ ಜನರು ಬಹಳ ಸ್ಟ್ರೀಟ್ ವೆಂಡರ್ಸ್ ಬಂದು ಇಲ್ಲಿ ಧ್ವನಿ ಎತ್ತಿದ್ದಾರೆ ಸರ್। ಅವ್ರ ಬಗ್ಗೆ ಅವರು ಹೇಳಿರೋದು ಕಷ್ಟ ಸುಖ ಬಗ್ಗೆ ತಾವು ಏನ್ ಹೇಳ್ತಾರೆ ಅದ್ರ ಬಗ್ಗೆ? ತುಂಬಾ ಖುಷಿ ಆಯ್ತು ಮೇಡಮ್, ತುಂಬಾ ಖುಷಿ ಆಯ್ತು। ಎಲ್ಲಾ ಲೇಡೀಸ್ ಬಂದು ಇಲ್ಲಿ ಇವತ್ತು ಧ್ವನಿ ಎತ್ತಿದ್ದು ತುಂಬಾ ಖುಷಿ ಆಯ್ತು। ಆ ರೀತಿ ಸಮಸ್ಯೆಗಳನ್ನ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರ ಸಿಗುವಂತದ್ದು। ಸುಮ್ನೆ ಯಾರಿಗೂ ಇವಾಗ ನಮ್ಮ ರಾಜ್ಯಸಭಾ ಸದಸ್ಯರಾದಂತಹ ಚಂದ್ರಶೇಖರ್ ಸರ್ ಹೇಳ್ದಂಗೆ ಸುಮ್ನೆ ಒಂದು ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ತಕೊಂಡು ನಾವು ಮಾತಾಡಿದ್ರೆ ಅದು ಜಸ್ಟ್ ಒಂದು ಆ ಟೈಮ್ಗೆ ಮಾತ್ರ ಟೆಂಪರರಿ ಸೊಲ್ಯೂಷನ್ ಆಗುತ್ತೆ। ಪರ್ಮನೆಂಟ್ ಸೊಲ್ಯೂಷನ್ ಹುಡುಕ್ಬೇಕಂತಂದ್ರೆ ಅರ್ಜಿ ಮುಖಾಂತರ ನಾವು ಏನಿದೆ ಸ್ಟೇಷನ್ಗೆ ಹೋಗಿ ಸ್ಟೇಷನ್ ಅಲ್ಲಿ ಬಗೆಹರಿಸ್ಕೊಂಡು ಇದಕ್ಕೆಂತ ಒಂದು ಡಿಪಾರ್ಟ್ಮೆಂಟ್ ನ ರಚನೆ ಮಾಡ್ಕೊಂಡು ಪರ್ಮನೆಂಟ್ ಸೊಲ್ಯೂಷನ್ ನ ಹುಡುಕುವಂತದನ್ನ ನಾವು ಇವಾಗ ಚಂದ್ರಶೇಖರ್ ಸಾಹೇಬ್ರು ಒಂದು ಮಾತು ಕೊಟ್ಬಿಟ್ಟು ಹೋಗಿದ್ದಾರೆ। ಈ ಒಂದು ನಿಟ್ಟಿನಲ್ಲಿ ಎಲ್ಲಾ ಮಹಿಳೆಯರು, ಈ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಬಂದು ಇವಾಗ ಬಂದು ನಿಂತ್ಕೊಂಡು ಮಾತಾಡಿರೋದನ್ನ ನೋಡಿ ನಮ್ಗೆ ತುಂಬಾ ಖುಷಿ ಆಗ್ತದೆ। ಈ ರೀತಿ ಅವರ ಸಮಸ್ಯೆಗಳಿಗೆ ಪರ್ಮನೆಂಟ್ ಸೊಲ್ಯೂಷನ್ ಹುಡುಕೋ ತರ ಒಂದು ವ್ಯವಸ್ಥೆನ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಮಾತು ಹೇಳ್ತೀವಿ ಮೇಡಮ್। ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೀರಾ ಮುಂಚೆಯಿಂದನೂ ಮಾಡಿ ಹೋಗ್ತಾ ಇದ್ದೀರಾ ಸರ್, ನೋಡಿ ನಿಮಗೆ ಒಂದ್ಸರಿ ಪೋಸ್ಟ್ ಸಿಕ್ಕಿದೆ, ಇನ್ನೂ ನಿಮ್ ಫ್ಯೂಚರ್ ಪ್ಲಾನ್ಸ್ ಏನಿದೆ ಸರ್? ಯಾವ ತರ ನೀವು ಜನರಿಗೆ ಹೆಲ್ಪ್ ಮಾಡೋಣ ಅಂತ ಯೋಚನೆ ಮಾಡಿದ್ದೀರಿ ಮೇಡಮ್? ಈಗಾಗಲೇ ನಾವು 10 ವರ್ಷಗಳಿಂದನೂ ನಾವು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಬಂದಿದ್ದೀವಿ। ಈಗ ಈ ಒಂದು ಹೊಸ ಒಂದು ಪೋಸ್ಟ್ ನ ತಗೊಂಡಿದ್ದೀವಿ, ಹಂಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ರೀತಿನಲ್ಲಿ ನಾವು ಸೋಷಿಯಲ್ ವರ್ಕ್ ಮಾಡ್ಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಆದಷ್ಟು ಜನಸಾಮಾನ್ಯರಿಗೆ ಹೆಲ್ಪ್ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ಆಸೆ ಪಡ್ತಾ ಇದ್ದೀನಿ ಮೇಡಮ್। ಓಕೆ, ಧನ್ಯವಾದಗಳು ಮೇಡಮ್।